ಸರ್ ನಮಸ್ತೆ. ನಮಸ್ತೆ. ಬ್ರಹ್ಮಕುಮಾರಿ ಶಿಶು ವಿಶ್ವವಿದ್ಯಾಲಯ ಮೈಸೂರು ಸಬ್ ಝೋನ್ ವತಿಯಿಂದ ನಾವು ಈ ದಿನ ಮಹಾಶಿವರಾತ್ರಿಯ ಪ್ರಯುಕ್ತ ಯಾವ ಜ್ಞಾನ ವಿಜ್ಞಾನದ ಮೇಳದ ಆಯೋಜನೆಯನ್ನು ಮಾಡಿದ್ದೇವೆ. 12 ದಿನಗಳ ಸುದೀರ್ಘ ಸಮಯದ ಅತ್ಯಂತ ಸುಂದರವಾದಂತಹ ಮೇಳ ಇದು. ದಿನದಲ್ಲಿ 100 ಜನ ಬಂದು ಇವತ್ತು ನೋಡ್ಕೊಂಡು ಹೋಗ್ತಿದ್ದಾರೆ. ನೆನ್ನೆ ತಾನೇ ಇದರ ಉದ್ಘಾಟನೆಯನ್ನು ನಮ್ಮ ಶ್ರೀಯುತ ಮಹೇಶ್ ಜೋಶಿ ಅವರು ನೆರವೇರಿಸಿದ್ದಾರೆ. ತಾವು ಇವತ್ತು ಮುಖ್ಯ ಅತಿಥಿಗಳಾಗಿ ಅತ್ಯಂತ ಸುಂದರವಾದಂಥ ಒಂದು ವಿಷಯವನ್ನು ಕುರಿತು ಎಲ್ಲರೊಡನೆ ಮಾತನಾಡಲಿಕ್ಕೆ ಬಂದಿದ್ದೀರಿ. ಹಾಗೆಯೇ ನಮ್ಮ ಮೈಂಡ್ ಸ್ಪಾ ಮತ್ತು ವ್ಯಾಲಿ ಗೇಮ್ಸ್ನ ಸ್ಟಾಲ್ನ ವಿಸಿಟ್ ಮಾಡಿದ್ದೀರಿ. ಇನ್ನು ಮುಂದೆಯೂ ಸಹ ನಿಮಗೆ ಚೈತನ್ಯ ದೇವಿಯರ ದರ್ಶನ ಆಗಲಿದೆ. 12 ಜ್ಯೋತಿರ್ಲಿಂಗಗಳ ದರ್ಶನ, ಕಾಶಿ ವಿಶ್ವನಾಥನ ದರ್ಶನ ನೀವು ಆಲ್ರೆಡಿ ಮಾಡಿ ಬಂದಿದ್ದೀರಿ. ಈ ಮೇಳ ಮತ್ತು ಇದರ ಒಂದು ಆಯೋಜನೆ ಮತ್ತು ಇಲ್ಲಿ ಯಾವ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಲು ಬಯಸಿದ್ದೇವೆ, ಅದರ ಬಗ್ಗೆ ತಮ್ಮ ಅನಿಸಿಕೆಗಳೇನು? ಭಾಳ ಉತ್ತಮವಾದ ಒಂದು ಪ್ರಯೋಗವನ್ನು ನೀವು ಮಾಡ್ತಾ ಇದ್ದೀರಾ. ಜನರಲ್ಲಿ ಮನಸ್ಸಲ್ಲಿ ದುರಾಸೆ ಮತ್ತು ದ್ವೇಷ ಅಂಥ ಕೆಟ್ಟ ವಿಚಾರಗಳು ಇಲ್ಲದಂಥ ಒಂದು ಸಮಾಜವನ್ನು ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಭಾಳ ಉತ್ತಮವಾದದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಅನಿಸಿಕೆಯಲ್ಲಿ ಇದು ಭಾಳ ಮುಖ್ಯವಾದದ್ದು. ಅಂಥ ಒಂದು ಪ್ರಯೋಗ ಮಾತ್ರ ಅಲ್ಲ, ಜನರಲ್ಲಿ ಬದಲಾವಣೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮೈಸೂರು ಜನತೆಗೆ ಏನು ಕರೆ ಕೊಡ್ತೀರಿ ಸರ್ ಈ ಮಹಾಶಿವರಾತ್ರಿಗೆ? ಶಿವಚರಿತ್ರೆಯನ್ನು ಅರಿತು ಪರಮಶಿವನು ಈ ಸಮಾಜಕ್ಕೆ ಕೊಟ್ಟಂಥ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿ ಮತ್ತು ಶಿವನ ಹತ್ತಿರ ಹೋಗುವಾಗ ಒಳ್ಳೆಯ ವ್ಯಕ್ತಿಗಳಾಗಿ ಹೋಗಬೇಕು. ಅದಕ್ಕೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ತಾವೀಗ ಸ್ವಲ್ಪ ಸಮಯ ಮೆಡಿಟೇಷನ್ ಮಾಡಿದ್ರಿ. ನಿಮ್ಗೆ ಏನು ಅನಿಸುತ್ತೆ, ಇವತ್ತಿನ ಸಮಾಜಕ್ಕೆ ಮೆಡಿಟೇಷನ್ ಅವಶ್ಯಕತೆ ಇದೆಯಾ? ಇವತ್ತಿನ ಪರಿಸ್ಥಿತಿ ನನ್ನ ಪ್ರಯೋಗದಲ್ಲಿ ಅಷ್ಟೇನು ಉದಾಹರಣೆ ಆಗಿಲ್ಲ. ಯಾಕೆಂದರೆ ಮೊದಲನೇ ಸಲ ನಾನು ಮಾಡೋದು. ಮುಂದಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ. ಮತ್ತು ಆ ನಂತರ ಖಂಡಿತವಾಗಿ ನನಗೆ ನಮ್ಮ ಮನಸ್ಸಿಗೆ ಶಾಂತಿ ಸೌಹಾರ್ದ ಅಂತ ಬಂದರೆ ಅದರಿಂದ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ವಿಚಾರ. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಈ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅನ್ನೋ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.